ಅಂತೂ ಇಂತೂ ಬೆಟ್ಟ ಹತ್ತಿ ಬಂದೇ ಬಿಟ್ಟು ಬೆಟ್ಟ ಹತ್ತಿ ಬಂದ ತಕ್ಷಣವೇ ಅಂದರೆ ನಾವು ಎಂಟ್ರೆನ್ಸಲ್ಲಿ ಬಂದ ತಕ್ಷಣವೇ ನಮಗೆ ಡೈರೆಕ್ಟಾಗೇ ಇಲ್ಲಿ ಬ್ಯಾಗ್ದು ಬೋರ್ಡ್ ಹಾಕಿರ್ತಾರೆ ನೋಡಿ. ನಿಮಗೆ ಇಲ್ಲಿ ಪಿಕ್ಚರ್ಸ್ಗಳು ಪಿಕ್ಚರ್ಸೇ ಕಾಣಿಸುತ್ತಲ್ಲ, ಇದ್ರ ಎದುರುಗಡೆ ನಮಗೆ ನಾವು ಕೆಳಗಡೆ ಕೊಟ್ಟಿದ್ದು ಅಲ್ಪೇರಿಲಿ ಕೊಟ್ಟಿರೋ ಬ್ಯಾಗ್ಗಳು ತಿರುಪತಿ ಮೇಲ್ಗಡೆ ನಮಗೆ ಈಗ ಬ್ಯಾಗು ನಾವು ಕೊಟ್ಟಿರೋ ಟೋಕನ್ ತಗೊಂಡೋಗಿ ಈಸ್ಕೊಂಡು ಬರ್ಬೋದು ಆರಾಮಾಗಿ. ನಮ್ಮ ಬ್ಯಾಗನ್ನ ನಾವಿಲ್ಲಿ ಸೇಫ್ಟಿಯಾಗಿ ನಮಗೆ ಮೇಲ್ಗಡೆಗೆ ತಂದು ಕೊಡ್ತಾರೆ ಅವರು. ಅಲ್ಲಿಂದ ನಾವು ಅಲ್ಲೇ ಸ್ಟ್ರೈಟ್ ನಡ್ಕೊಂಡು ಬಂದೋ ಮುಂದಕ್ಕೆ ಬಂದರೆ ಒಂದು ದೊಡ್ಡದು ಒಂದು ಗೋಡನ್ ಇದೆ. ಅಲ್ಲಿ ಬಂದರೆ ಕೂದಲನ್ನ ತೆಗೆಸ್ತು. ನಾವು ನಮ್ಮ ಮಗನಿಗೆ ಕೂದಲು ತೆಗೆಸ್ತು, ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡು ತೆಗೆಸ್ಕೊಂಡ್ರು. ಕೂದಲು ತೆಗೆಸ್ಕೊಂಡಾಯಿತು. ನಮಗೆ ಬೆಳಗ್ಗೆ 7 ಗಂಟೆಗೆ ನಮಗೆ ದರ್ಶನ ಕೊಟ್ಟಿರೋದ್ರಿಂದ ಆರಾಮಾಗಿ ಕೂಲಾಗಿ ನಾವು ಎಲ್ಲನೂ ಮಾಡಿಸ್ಕೊಂಡು, ನಮಗೆ 7 ಗಂಟೆಗೆ ದರ್ಶನ ಆಗಿರೋದ್ರಿಂದ ನಮಗೆ ಅಷ್ಟೊಂದು ಟೆನ್ಷನ್ ಏನಿರಲಿಲ್ಲ. ಬೆಳಿಗ್ಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೋ, ಬಟ್ ಮಳೆಗೆ ಫುಲ್ಲು ನೆಂದು ಎಲ್ಲರೂ ಒದ್ದೆ ಆಗೋಗಿದ್ದು, ಹಂಗಾಗಿ ಸ್ನಾನ ಮಾಡಲೇಬೇಕಾಗ ಅನಿವಾರ್ಯ ಬಂದುಬಿಡ್ತು. ಅಂತೂ ಇಂತೂ ನಾವು ಕೂದಲೆಲ್ಲ ಕೊಟ್ಟಾಗಿ ಸ್ನಾನ ಮಾಡಿಕೊಂಡು ಅಲ್ಲೇ ಗೋಡನಲ್ಲೇ ಅನ್ನದಾನ ನಡೀತಾ ಇತ್ತು. ಅನ್ನದಾನ ಊಟ ಕೊಡ್ತಾಯಿದ್ರು. ಫ್ರೀ ಊಟನ ನಾವು ಹೋಗಿ ತಿಂದೋ. ಬಿಸಿಬೇಳೆ ಬಾತು ಸೂಪರಾಗಿತ್ತು. ಅದರಲ್ಲೂ ತುಂಬ ಹಸುವಾಗಿರೋದ್ರಿಂದ ನಮಗೆ ಅಮೃತಕ್ಕಿಂತ ಹೆಚ್ಚು ಅಷ್ಟು ಸಂತೋಷವಾಗಿ ಊಟ ಮಾಡಿಬಿಟ್ಟು ನಮಗೆ ಅಲ್ಲಿ ಬಿಸಿಬೇಳೆ ಬಾತನ್ನ ನಿಜವಾಗ್ಲೂ ನಾನು ತುಂಬ ಹಸುವಾಗಿತ್ತು. ಯಾಕೆಂದರೆ ಅಲ್ಲಿ ನಮಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಊಟನ ತಗೊಂಡು ತಿನ್ನೋಷ್ಟು ಟೈಮ್ ಇಲ್ಲ. ಏಕೆಂದರೆ ಬೇಗ ಹೋಗಬೇಕು ಅನ್ನೋಷ್ಟು ನಮಗೆ ಆತುರ. ಹಂಗಾಗಿ ನಾವು ಬೇಗ ಬಂದುಬಿಟ್ಟು ಮತ್ತು ಬಿಸಿಬೇಳೆಭಾತು ಮೊಸರನ್ನ ಎರಡನ್ನೂ ಕೊಟ್ಟರು. ತಿಂದ್ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಆಮೇಲೆ ಅದಾದಮೇಲೆ ಫ್ರೀ ಬಸ್ಸು ನೋಡಿ. ಇದು ಫ್ರೀ ಬಸ್ಸು, 1 ರೂಪಾಯಿ ಕೊಡೋಂಗಿಲ್ಲ. ಇಡೀ ನೀವು ತಿರುಪತಿ ಇಡೀ ಎಲ್ಲ ಕಡೆನೂ ಸುತ್ಬೋದು. ಈ ಬಸ್ಸಲ್ಲಿ ನಾವು ಹತ್ತಿ ಹೋಗಿರೋದು. ಈ ಬಸ್ಸನ್ನು ನೀವು ನೋಡ್ಕೊಳ್ಳಿ. ಇದೇ ಬಸ್ಸಲ್ಲಿ ನೀವು ಫ್ರೀಯಾಗಿ ನೀವು ಆರಾಮಾಗಿ ನಿಮಗೆ ಎಲ್ಲಿ ಹೋಗಿ ನೀವು ಇಳಿತೀವಿ ಅಂತ ಅಂತೀರೋ ಅವ್ರಿಗೆ ಹೇಳಿದ್ರೆ ಅವರು ಅಲ್ಲಿ ಇಳಿಸ್ತಾರೆ. ಇಲ್ಲ ನಾವೆಲ್ಲೂ ಇಳಿಯಲ್ಲ, ನಾವೆಲ್ಲಿ ಹತ್ತಿದ್ವೋ ಅಲ್ಲೇ ಇಳಿತೀವಿ, ಇಡೀ ಇದನ್ನೇ ಸುತ್ತೀವಿ ಅಂತ ಅನ್ಸಿದ್ರು ಸುತ್ತಬೋದು. ನಾವು ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ನೋಡೋಣ, ಸುಮ್ಮನೆ ಹಾಗೆ ಏನಾದರೂ ಬೈ ಚಾನ್ಸ್ ನಮ್ಮನ್ನು ಕಳಿಸ್ಬಿಟ್ರೆ ಹೋಗೇ ಬಿಡೋಣ ಅಂತ ನಾವು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹೇಳಿದ್ರು, ಇಲ್ಲ ದರ್ಶನ ನಿಮಗೆ ಬೆಳಗ್ಗೆಗೆ ಈಗ ಹೋಗಿ ಅಂತ ಹೇಳಿದ್ರು. ನಾವು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಮತ್ತು ಮಕ್ಕಳು ನಾವೆಲ್ಲ ಹೊರಟು ಹೋದರೆ ನಮಗೆ ಚೀಟಿ ಕೊಟ್ಟ ತಕ್ಷಣ ಎಷ್ಟು 4 ಗಂಟೆಗೆ ನಮಗೆ ಬಿಟ್ಬಿಟ್ರು ಒಳಗಡೆಗೆ. 7 ಗಂಟೆಗೆ ಅಂತ ಹೇಳಿದವರು 4 ಗಂಟೆಗೆಲ್ಲ ನಮಗೆ ಬಿಟ್ಟೇ ಬಿಟ್ಟರು. ಅಂತೂ ಇಂತೂ ನಮಗೆ ದೇವ್ರ ದರ್ಶನ ಆಗಿದ್ದು ಮಾತ್ರ 7-8 ಗಂಟೆಗೆಲ್ಲ ದರ್ಶನ ಆಯಿತು. ಅದಾದಮೇಲೆ ನಮ್ಮ ಮೊಬೈಲನ್ನು ಅಲ್ಲಿ ನಮಗೆ ಒಳಗಡೆ ಹಲೋ ಇಲ್ಲ, ಇಟ್ಕೊತಾರೆ. ಅಲ್ಲಿಂದ ಈಸ್ಕೊಂಡ್ಮೇಲೆ ನಾವೀಗ ಇಲ್ಲಿ ಬರಬೇಕು. ನಮಗೆ ಮೊಬೈಲ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ನಾವು ಯಾರು ಮೊಬೈಲ್ ಈಸ್ಕೊಂಡಿದ್ದಾರೋ ಅವರೇ ಬರಬೇಕು. ಅಂದರೆ ಕೊಟ್ಟಿರೋರು ಯಾರು ಅವ್ರು ಫೋಟೋ ತೊಗೊಂಡಿರ್ತಾರೆ, ಅವರೇ ಬಂದು ಈ ಮೊಬೈಲ್ನ ಈಸ್ಕೊಬೇಕು. ಈಗ ನಮ್ಮ ಹಸ್ಬೆಂಡ್ ಕೊಟ್ಟಿದ್ದಾರೆ, ನಾನು ಹೋಗಿ ಈಸ್ಕೊಂಬರ್ಬೇಕು ಅಂತ ಸ್ಲಿಪ್ ಕೊಟ್ಟರೆ ಕೊಡಲ್ಲ. ಅದನ್ನು ನಾವೇ ಹೋಗಿ ಈಸ್ಕೊಂಡು ಬರಬೇಕು. ನಾವು ಪಟಾಪಟ್ನೆ ಎಲ್ಲನೂ ಮುಗಿಸ್ಕೊಂಡು ಮೊಬೈಲ್ ಈಸ್ಕೊಂಡು ಬಂದಾಯಿತು. ಮೊಬೈಲ್ ಈಸ್ಕೊಂಡು ಬಂದು ಇವಾಗ ಶಾಪಿಂಗು ಮಾಡ್ದೋ, ಅಷ್ಟಿಷ್ಟು ಶಾಪಿಂಗ್ ಮಾಡಿಕೊಂಡು ಆಯಿತು. ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ. ಮಳೆ ಬಂದರೆ ಎಲ್ಲೂ ಸಹ ನಮಗೆ ನೆನೆಯುತ್ತೆ ಅನ್ನೋ ಟೆನ್ಷನ್ನೇ ಇಲ್ಲ. ಎಲ್ಲ ಕಡೆನೂ ಜನಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಆಶ್ಚರ್ಯ ಅನಿಸಿತು. ಏನು ಅಂದರೆ ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ ಹೇಳಿ. ಈಗ ನಾವು ಮನೇಲಿ ನೆಂಟರು ಬಂದರೆ ನಾವು ಮನೇಲಿ ಎಷ್ಟು ಅಂತ ಕ್ಲೀನ್ ಮಾಡೋಣ. ಕೆಲವು ಸಲ ಮನೆಯೇ ನಾವು ಮಿಸಿ ಮಾಡ್ಕೊಂಡ್ಬಿಡ್ತೀವಿ, ಗಲೀಜು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಅವರು ಅಷ್ಟು ನೀಟಾಗಿಟ್ಟವ್ರೆ ಅಂದರೆ ಅಯ್ಯೋ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿತ್ತು. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ದೇವಸ್ಥಾನ ಮುಂದೆನೂ ಸಹ ಈ ಥರ ಮಾಡಿದ್ದಾರೆ. ಬಂದು ಜನಗಳಿಗೆಲ್ಲ ಮಲ್ಕೊಳ್ಳೋಕ್ಕೆ ಸ್ಥಳ ಮಾತ್ರ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಕೆಲವರು ರೂಮ್ ಮಾಡ್ತಾರೆ, ರೂಮ್ಗೆ ಸಿಗ್ದೇನೆ ಇರೋರೆಲ್ಲ ಆರಾಮಾಗಿ ಬೈ ಚಾನ್ಸ್ ರೂಮ್ ಸಿಕ್ಕಲಿಲ್ಲ ಅಂದರೆ ಗೋವಿಂದ ಗೋವಿಂದ ಅಂದ್ಕೊಂಡು ಆರಾಮಾಗಿ ಇಲ್ಲೇ ಮಲ್ಕೊತಾರೆ. ಅಂತೂ ಇಂತೂ
ಅದ್ಭುತವಾದ ದರ್ಶನ ನಮಗೆ ಸಿಕ್ತು ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ಒಂದು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿದೆ. ಬಟ್ ನಾವು ಹೋದಾಗ ಮಳೆ ಮತ್ತು ಅಷ್ಟು ಬಿಸಿಲು ಇಲ್ಲ, ಮತ್ತು ಅಷ್ಟೊಂದು ಮಳೆನೂ ಇಲ್ಲ. ಒಂದು ಸಲ ಮಾತ್ರ ಮಳೆ ಬಂತು ಅಷ್ಟೇ, ಚೆನ್ನಾಗಿತ್ತು. ಆಮೇಲೆ ಒಂದು ಸ್ವಲ್ಪ ನಮಗೆ ಮಧ್ಯಾಹ್ನ ಆ ಟೈಮ್ನಲ್ಲಿ ತುಂಬ ಬಿಸಿಲು ಅನ್ನಿಸ್ತು. ಬಟ್ ನಾವು ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡಿದ್ದು. ನಾವು ಅಲ್ಲಿಂದ ಹೊರಟ್ಬೇಕಾದ್ರೆ 3 ಗಂಟೆ ಆಗೋಗಿತ್ತು. ಅಲ್ಲಿಂದ ನಾವು 3 ಗಂಟೆಗೆ ಹೊರಟು. ಮತ್ತು ಲಡ್ಡು ಇಸ್ಕೊಂಬರೋಕ್ಕೆ ಅಂತ ಹೋಗಿದ್ದ ನೋಡಿ. ಲಡ್ಡು ಇಸ್ಕೊಂಬರೋಕ್ಕೆ ಅಂತ ಹೋಗಿರ್ಬೇಕಾದ್ರೆ ಮತ್ತು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ತುಂಬ ಜನ ರಶ್ ಇದೆಯಲ್ಲ, ಇದು ವರಸ್ವಾಮಿ. ಫಸ್ಟು ವರಸ್ವಾಮಿನ ದರ್ಶನ ಮಾಡಿ ಆಮೇಲೆ ನಮ್ಮ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಜನ ಎಷ್ಟು ರಶ್ ಇದೆ ನೋಡಿ. ಅಲ್ಲಿ ತುಂಬ ಜನ ನಿಂತಿದ್ದಾರೆ. ಫಸ್ಟು ಇಲ್ಲಿ ದರ್ಶನ ಮಾಡಿ ಆಮೇಲೆ ನಮ್ಮ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡ್ತಾರೆ. ವರಸ್ವಾಮಿನ ದರ್ಶನ ಮಾಡಬೇಕು ಅಂತ ಇದು ಮಾಡ್ತಾರೆ. ಆಮೇಲೆ ನಾವು ಮಧ್ಯಾಹ್ನದ ಊಟಕ್ಕೆ ಅಂತ ಊಟಕ್ಕೆ ಹೋದೋ. ಅಂದರೆ ನಾವು ಮಧ್ಯಾಹ್ನ ಅನ್ನ ಸಾಂಬಾರು ಕೊಟ್ಟಿದ್ದರು ನಮಗೆ. ಅಲ್ಲಿ ಊಟ ಮಾಡೋಕ್ಕಂತ ಹೋದಾಗ ಈ ವ್ಯೂಸ್ ಇತ್ತು, ಏನು ಸಖತ್ತಾಗಿತ್ತು ಅಂದರೆ ಸೂಪರಾಗಿತ್ತು ಇದು. ಅಲ್ಲಿ ನಾವು ಊಟಕ್ಕೆ ಹೋಗೋ ಜಾಗದಲ್ಲಿ ಈ ಥರ ಫೋಟೋ ಹಾಕಿದ್ದಾರೆ, ಸಖತ್ತಾಗಿದೆ. ತುಂಬ ಚೆನ್ನಾಗೂ ಕಾಣಿಸ್ತಾ ಇತ್ತು, ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಒಂದು ವೀಡಿಯೋಸ್ ಮಾಡಿಕೊಂಡೆ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಅಂದ್ಕೊಂಡು. ಮತ್ತು ಹಾಗೆಯೇ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಬೀಟ್ರೆಟ್ ಪಲ್ಯ ಮತ್ತು ಸಿಹಿ ಪೊಂಗಲ್ಲು ಮತ್ತು ಕಟ್ಟಿ ಚಟ್ನಿ ಇಷ್ಟನ್ನು ಹಾಕಿದ್ದಾರೆ. ಅಯ್ಯೋ ಏನು ಹೇಳ್ತೀರಾ, ಊಟದಲ್ಲಿ ಮಾತ್ರ ನಾವು ಹೊರ್ಗಡೆ ದುಡ್ಡು ಕೊಟ್ಟು ಹೋಟ್ಲಲ್ಲಿ ನಾವು ಅಷ್ಟೊಂದು ಊಟ ಮಾಡೋ ಬದಲು ನಿಜವಾಗ್ಲೂ ಇಲ್ಲೇ ನಾವು ನಮ್ಮ ಅಲ್ಲಿ ಒಂದು ಇಟ್ಟಿದ್ದಾರೆ ಹೊರಗಡೆ, ನಾವು ಗೂಗಲ್ ಪೇ ಆದರೂ ಸರಿ ಫೋನ್ ಸ್ಕ್ಯಾನ್ ಮಾಡಿ ದುಡ್ಡನ್ನು ಹಾಕ್ಬೋದು. ನಾವು ಊಟ ಮಾಡಿರೋ ಊಟಕ್ಕೆ ನಾವು ಹೋಟ್ಲಿಗೆ ಕೊಡೋ ಬದಲು ಇಲ್ಲೇ ನಾವು ಕೊಡ್ಬೋದು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನಾವೇನಕ್ಕೆ ಹೊರ್ಗಡೆ ನಿಜವಾಗ್ಲೂ ಹೊರ್ಗಡೆ ನಾವು ಹೋಟ್ಲಲ್ಲಿ ಊಟ ಮಾಡ್ತೀವಿ ಅಂದರೆ ನಿಮಗೆ ತುಂಬ ದುಡ್ಡು ಖರ್ಚಾಗ್ಬಿಡುತ್ತೆ. ಅದ್ರ ಬದಲು ಇದನ್ನು ಮಾಡಿದ್ರೇ ಬೆಸ್ಟು ಅಂತ ನನಗನ್ಸುತ್ತೆ. ಹಾಗೆಯೇ ದೇವಸ್ಥಾನದ ದರ್ಶನ ಮಾಡಿ ಬಂದಮೇಲೆ ಇಲ್ಲಿ ನೋಡಿ, ಇಲ್ಲಿ ನೀರು ಜನಗಳೆಲ್ಲ ನೀರೊಳಗಡೆ ಮುಳುಗ್ತಾ ಇದ್ದಾರೆ ನೋಡಿ. ಈ ನೀರಲ್ಲಿ ಮುಳುಗಿದ್ರೆ ತುಂಬ ಒಳ್ಳೆಯದಂತೆ. ಆದರೆ ನಾವು ಫಸ್ಟು ಅಂದರೆ ದೇವ್ರ ದರ್ಶನ ಮಾಡೋಕ್ಕೆ ಮೊದಲಾಗೇ ಬಂದು ಇಲ್ಲಿ ನಾವು ಮುಳುಗಬೇಕಾಗುತ್ತೆ. ನಾವು ಏನಾಗೋಯ್ತು, ನಮಗೆ ಫಸ್ಟು ದೇವ್ರ ದರ್ಶನ ಆಗೋಯ್ತು. ಹಂಗಾಗಿ ಅಂದರೆ ನಾವು ನಡ್ಕೊಂಡು ಬರೋದು ಲೇಟ್ ಆಯಿತು. ಅಲ್ಲಿಂದ ಬಂದು ನಾವು ಸ್ನಾನ ಮಾಡಿಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಜಾಸ್ತಿ ಆಗೋಗಿರೋದ್ರಿಂದ ನಾವು ಇಲ್ಲಿ ನೀರ ಹತ್ರ ಬಂದು ಸ್ನಾನ ಮಾಡೋಕ್ಕೆ ಆಗಲಿಲ್ಲ. ಇಲ್ಲಿ ಸೋಪು ಗೀಪು ಏನೂ ಹಚ್ಚಂಗಿಲ್ಲ, ಹಾಗೆಯೇ ಸುಮ್ಮನೆ ಒಂದು ಮುಳುಗಿಸಿ ಹೇಳೋದಷ್ಟೇ, ಆ ಥರ ಇಲ್ಲಿ ಇರೋದು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಏನು ಹೇಳಬೇಕು, ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ. ಮತ್ತು ಅಲ್ಲೇ ನಾವು ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಖುಷಿ ಆಯಿತು. ಆಮೇಲೆ ಎದುರುಗಡೆ ದೇವರು ಎದುರುಗಡೆನೆಯ ಇಲ್ಲಿ ಇದೆಯಲ್ಲ, ಇಲ್ಲಿ ತೆಂಗಿನಕಾಯಿ ಹೊಡೆದು ನಾವು ಪೂಜೆ ಮಾಡಿ ದೇವ್ರಿಗೆ ಅರ್ಪಿಸ್ಬೋದು. ಎಷ್ಟು ದೀಪ ಹಚ್ಚಿದ್ದಾರೆ ಇಲ್ಲಿ ಅಂದರೆ ಸಕ್ಕತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರು ಬಂದವರು ಸಹ ಇಲ್ಲೇ ದೀಪ ಹಚ್ಚಿ ತೆಂಗಿನಕಾಯ ಹೊಡೆಯೋದು ಮಾಡೋರು. ಎಲ್ಲರೂ ಜೋಡಿಕಾಯಿ ಹೊಡೆಯೋರು ಹೊಡಿತಾರೆ, ಎಲ್ಲ ಮಾಡ್ಬೋದು ಇಲ್ಲಿ.
ಶಾಪಿಂಗ್ ಮಾಡಿ ಆಯಿತು. ನಮಗೆ ಇನ್ನೊಂದು ಏನು ಅಂದರೆ ಅನಿವಾರ್ಯ ತಗೊಳ್ಳೇಬೇಕು ಅನ್ನೋಂಥ ವಸ್ತುಗಳು ಮಾತ್ರ ತುಂಬ ರೈಟು ಇಲ್ಲಿ. ಮಾಮೂಲಿ ಯಾವುದಾದ್ರೂ ಸರಿನೇ ತೊಗೋಬೋದು ಅನ್ನೋಂಥವು ಅಷ್ಟೊಂದು ರೈಟ್ ಇಲ್ಲ. ನೋಡಿ ತಿರುಪತಿ ಲಡ್ಡು ಮನೆಗೆ ಬಂದಾಗಿ ನಾವು ಪೂಜೆ ಮಾಡ್ತಾಯಿದ್ದೀವಿ. ದೇವ್ರ ಪ್ರಸಾದಕ್ಕೆ ಪೂಜೆ ಮಾಡಿ ನಾವು ಒಂದು 4 ಜನಕ್ಕೆ ಪ್ರಸಾದನ ಕೊಡ್ತೀವಿ. ಈಗ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡಾದಮೇಲೆ ನಾವು ಒಂದು ಅಕ್ಕಪಕ್ಕದ ಜನಗಳಿಗೆ ನಾವು ಪ್ರಸಾದನ ಕೊಡ್ತೀವಿ. ಅದು ನಮಗೆ ಒಂದು ಖುಷಿಗೋಸ್ಕರ ಮಾಡ್ತಾಯಿದ್ದೀವಿ. ಇಷ್ಟ ಆಗುತ್ತೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.